ಮೇಡಮ್ ಮನೆ ಹೋಗ್ತೀನಿ ಮ್ಯಾಮ್. ನೋ ಟೈಮ್ ಆಯಿತು ಮ್ಯಾಮ್. ನೋಡಿಲ್ಲ ಅಪ್ಪ ಕರ್ಕೊಬರಕ್ಕೆ ಹೋಗೈತೆ ಮ್ಯಾಮ್. ನೋಡಿಲ್ಲಿ ಎಷ್ಟು ಗಂಟ ಟೈಮ್ ಆಗೈತೆ ಮೇಡಮ್ 4 ಗಂಟೆ. ಹಾಂ 4 PM ಆಗೈತೆ ಮೇಡಮ್. I love you, empty children, empty children, make bags, make lunch box, make bag and over circle and sit. ಓಕೆ. Sit. ಮೈ ಫಾದರ್ ಇಸ್ ಕಮಿಂಗ್. No, ಕಳಿಸಲ್ಲ. ಪ್ಲೀಸ್ ಮ್ಯಾಮ್. ನಿಮ್ಮ ಫಾದರ್ಗೆ ಕಾಲ್ ಮಾಡ್ತೀನಿ. ಅಲ್ಲ ಮೇಡಮ್ ವಾಚಲ್ಲೇ ಫೋನ್ ಮಾಡ್ತಿದ್ದೀರಾ? ಅಲ್ಲ ಫಾದರ್. ಫಾದರು ಅಲ್ಲ ಫಾದರ್. ಮೇಡಮ್ ನಿಮ್ಗಲ್ಲ ಮೇಡಮ್ ಫಾದರ್ ನನಗೆ. ನಿನ್ಗಲ್ಲ ನಿನ್ಗೆ. ನಿಮ್ಮ ಅಪ್ಪನಿಗೆ ಕಾಲ್ ಮಾಡ್ತೀನಿ. ಅಲ್ಲ ಫಾದರ್, ಇವತ್ತು ನಿಮ್ಮ ಮಗ ಚೆನ್ನಾಗೇ ಬರೀತೀರ, ಚೆನ್ನಾಗಿ ಊಟ ಮಾಡ್ತೀರ. ಎಲ್ಲೆಲ್ಲೂ ಓಡ್ರೆ ಅಲ್ಲಿಗೆ ಹೋಗ್ಬೇಕು ಬರ್ಕೊತೀನಿ. ಊಟನೂ ಚೆನ್ನಾಗಿ ಮಾಡ್ತಿಲ್ಲ. ಬರೆಯೋದು ರೀಡ್ ಆ್ಯಂಡ್ ರೈಟಿಂಗ್ ಅವನಿಗೆ ರೀಡ್ ಕೊಟ್ಟಿದ್ದೀನಿ, ಅದು ಬರೆಯಲ್ಲ. ಬರೀ ವಾಮೆಂಟ್ ಮಾಡ್ಕೊತಾನೆ ಅಷ್ಟೆ. ಓಕೆ ಬರ್ತೀರಾ? ನಾಳೆ ರಜೆ ಹಾಕೋ ಸ್ಕೂಲ್ಗೆ ಆಯ್ತಾ? ಯಾಕೆ ಮ್ಯಾಮ್? ಯಾಕಂದ್ರೆ ನಾಳೆ ನಿನಗೆ ಜ್ವರ ಅಲ್ವಾ, ಅದಕ್ಕೆ ರಜೆ ಹಾಕೋ ಆಯ್ತಾ? ಮ್ಯಾಮ್ ನಂಗೆ ಅಷ್ಟೊಂದು ಜ್ವರ ಇಲ್ಲ ಮ್ಯಾಮ್. ರಜೆ ಆಯ್ತು. ಅವಾಗಲೇ ಬೆಳಗ್ಗೆ ಇಷ್ಟೊತ್ತಿನ ವಾಮೆಂಟ್ ಮಾಡ್ಕೊಂಡಿಲ್ವಾ? ಎಸ್ ಮ್ಯಾಮ್. ಬೆಳಿಗ್ಗೆ ಅವನು ಗೆದ್ದು ವಾಮೆಂಟ್ ಮಾಡ್ಕೊಂಡಿಲ್ಲ. ಬರ್ಬೇಕಾದ್ರೆ ಚಳಿಗಾಲಲ್ಲಿ ವಾಮೆಂಟ್ ಮಾಡ್ಕೊಂಡಿಲ್ಲ ಅಷ್ಟೆ. ಮ್ಯಾಟ್ಗಳು ಹಾಕಿತ್ತು, ಅಲ್ಲೆಲ್ಲ ಹೊಡಿತಿತ್ತು. ಎಲ್ಲರೂ ಬಂದು ನೋಡಿದ ತಕ್ಷಣ ಎಲ್ಲರೂ ವಾಮೆಂಟ್ ಮಾಡ್ಕೊಬಿಟ್ರು. ಎಲ್ಲರಿಗೂ ಜ್ವರ. ನಾಳೆ ಎಲ್ಲರಿಗೂ ರಜೆ ಹಾಕ್ಕೊಡ್ತೀನಿ. ಅದಕ್ಕೆ ನಾಳಕ್ಕೆ ಎಲ್ಲರಿಗೂ ರಜೆ ಅಲ್ಲ. ನಿನ್ಗೊಬ್ಬನೇ ರಜೆ ಆಯ್ತಾ? ಓಕೆ ಮ್ಯಾಮ್. ಓಕೆ ಕಟ್ ಮಾಡಿ. ಓಕೆ ಮೇಡಮ್. ಇವತ್ತು ಸಿದ್ದು ಮಾತ್ರ ನಾಳೆಯಿಂದ ನನ್ನ ಪಕ್ಕದಲ್ಲಿ ಕೂತ್ಕೋಬೇಕು ಅಷ್ಟೆ.